ಗುರುಜಿ, ಮೊದಲನೇದಾಗಿ ದಾನ ಧರ್ಮ ಅಂದರೆ ಏನು, ಹಾಗೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ದಾನ ಧರ್ಮ ಮಹತ್ವವನ್ನು ಪಡೆದುಕೊಂಡಿದೆ, ಆ ಮಹತ್ವದ ಕುರಿತು ತಿಳಿಸಿಕೊಡುವುದಾದರೆ? ಓಂ ಭೂರ್ಭುವಸ್ವಃ ತತ್ಸವಿತುರ್ಯವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸಾಮಾನ್ಯವಾಗಿ ನಾವು ಹಿಂದೂ ಧರ್ಮದ ಪ್ರಕಾರ ಯಾವುದೇ ಒಂದು ಹವನಗಳು, ಹೋಮಗಳು, ಪೂಜೆ ಪುನಸ್ಕಾರಗಳು ಮಾಡಬೇಕಾದ್ರೆ ಒಂದು ಶ್ರದ್ಧಾ ಭಕ್ತಿಯಿಂದ ನಾವು ಒಂದು ಮಂಡಲವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಒಂದು ಮಂಡಲ ಪೂಜೆ ಮಾಡಬೇಕು, ಒಂದು ಮಂಡಲ ಭಕ್ತಿಯಿಂದ ಶ್ರದ್ಧೆಯಿಂದ ಇರಬೇಕಾಗುತ್ತದೆ, ಮಡಿಯಿಂದ ಇರಬೇಕಾಗುತ್ತದೆ. ಏನಕ್ಕೆ ಇದನ್ನೆಲ್ಲನೂ ಕೂಡ ಪರಿಪಾಲಿಸಬೇಕು ಅಂತಂದರೆ, ನಮ್ಮ ಪೂರ್ವಜನ್ಮದ ಕರ್ಮ ಇರ್ಬೋದು, ಇವಾಗ ಮಾಡ್ತಾ ಇರುವಂತಹ ಕರ್ಮ ಫಲದಿಂದ ಇರ್ಬೋದು, ಎಲ್ಲದರಿಂದನೂ ಕೂಡ ನಮಗೆ ಶಾಶ್ವತವಾಗಿ ನಮಗೆ ಮೋಕ್ಷ ಸಿಗಬೇಕು ಅನ್ನುವಂಥದ್ದು. ಏಕೆ ಈ ಒಂದು ಮಂಡಲ ಅನ್ನುವಂಥದ್ದು ಹೇಳ್ತೀವಿ ಅಂತಂದರೆ, 27 ನಕ್ಷತ್ರಗಳು, 9 ಗ್ರಹಗಳು ಮತ್ತು 12 ರಾಶಿಗಳಿಗೆ ಸಂಬಂಧಿಸಿದಂತೆ ನಮಗೆ ಗ್ರಹಗತಿ ಗೋಚರ ಫಲ ಅನ್ನುವಂಥದ್ದು ಏನಿರುತ್ತೋ ಅವೆಲ್ಲವನ್ನು ನಶಿಸುವುದಕ್ಕೋಸ್ಕರ ಒಂದು ಸುಲಭ ಮಾರ್ಗ ಯಾವುದು? ಈ ದಾನ ಧರ್ಮ ಅನ್ನುವಂಥದ್ದು. ಈ ದಾನ ಧರ್ಮ ಏನಕ್ಕೆ ಮಾಡಬೇಕು? ಎಲ್ಲ ನಮ್ಮಲ್ಲಿರುವಂತಹ ಅವಗುಣಗಳು ನಮಗೆ ಬೇಕಾದಂತಹ ಫಲವನ್ನು ಪಡ್ಕೊಳ್ಳೋದಕ್ಕೆ, ನಮ್ಮ ಇಷ್ಟ ಕಷ್ಟಗಳನ್ನು ನೆರವೇರಿಸಿಕೊಳ್ಳುವುದಕ್ಕೋಸ್ಕರ, ನಮ್ಮ ಸಂಕಲ್ಪವನ್ನು ಸಿದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ದಾನ ಮಾಡಲೇಬೇಕಾಗುತ್ತದೆ. ಇದು ಮೂಲ ಉದ್ದೇಶದಿಂದ ದಾನ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಿಂದೂ ಪುರಾಣಗಳ ವೇದಗಳು ಹೇಳುವಂಥದ್ದು ಒಂದು ಮೂಲ ಮಂತ್ರ. ಓಕೆ ಗುರುಜಿ, ಇನ್ನು ದಾನ ಮಾಡುವ ತತ್ವಗಳು ಅಂತ ಹೇಳ್ತಾರೆ, ಆ ತತ್ವಗಳನ್ನು ತಿಳಿಸಿಕೊಡೋದಾದರೆ? ತತ್ವಗಳು, ದಾನಗಳು ಅಂತಂದರೆ ವಿಧಾನಗಳಾಗಿ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ಯಾವುದನ್ನು ಆಸೆ ಆಕಾಂಕ್ಷೆಗಳನ್ನೆಲ್ಲನೂ ಕೂಡ ಬದಿಗಿಟ್ಟು, ಹೀಗೋ ಅನ್ನುವಂಥದ್ದು ತನ್ನನ್ನು ತಾನು ಗುರುತಿಸಿಕೊಳ್ಳುವುದನ್ನು ಬದಿಗಿಟ್ಟು ನಿಸ್ವಾರ್ಥ ಸೇವೆಯಿಂದ ಮಾಡುವಂಥದ್ದು ಒಂದು ನಿರೀಕ್ಷೆ ಇಲ್ಲದ, ಅಂತಂದರೆ ಏನನ್ನೂ ಕೂಡ ಬಯಸದಂತೆ ಮಾಡುವಂತಹ ದಾನ ಒಂದಾದರೆ, ಎರಡನೆಯದು ಯಾವುದನ್ನು ಕೂಡ ಅಂದರೆ ಯಾರಿಗೆ ಏನು ಬೇಕು, ಯಾರಿಗೆ ಏನು ಅವಶ್ಯಕತೆ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಮಾಡುವಂಥದ್ದು ಒಂದು ಅರ್ಥ. ಮೂರನೇದಾಗಿ ಯಾವುದನ್ನು ಕೂಡ ತೋರ್ಪಡಿಗಳಿಗೋಸ್ಕರ ಮಾಡುವಂತಹ ದಾನ ಧರ್ಮ ಅನ್ನುವಂಥದ್ದು ಇರಬಾರ್ದು. ಇದನ್ನು ಕೂಡ ಪ್ರಾಮುಖ್ಯತೆ ಅನ್ನುವಂಥ ತಗೋಬೇಕಾಗುತ್ತೆ. ಮತ್ತು ನಾಲ್ಕನೆಯದಾಗಿ ನಮ್ಮ ಕರ್ಮ ಫಲದ ಬಗ್ಗೆ ಮತ್ತು ಗ್ರಹಗತಿಗಳ ಗೋಚರ ಫಲದಿಂದ ಆದಂತಹ ಸಮಸ್ಯೆಗಳನ್ನು ಪರಿಪೂರ್ಣವಾಗಿ ನಶಿಸಿ ಹೋಗುವುದಕ್ಕೋಸ್ಕರನೂ ಕೂಡ ದಾನ ಧರ್ಮ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.